ಸಾಧ್ಯ ಇಲ್ಲ. ಯಾಕೆ? ಕನಸಿಗೂ ಸತ್ಯ ಸಂಗತಿಗೂ ತುಂಬಾ ವ್ಯತ್ಯಾಸವಿದೆ. ನಮ್ಮಿಬ್ಬರ ಮನಸ್ಸು ಒಂದಾಗಿರುವಾಗ ಯಾವ ವ್ಯತ್ಯಾಸವೂ ಉಳಿಯೋದಿಲ್ಲ ರಾಜು. ನೀನಿನ್ನೂ ಭಾವನೆಯಲ್ಲೇ ಮುಳುಗಿದ್ದೀಯ ಸೀತಾ. ಯೋಚನೆ ಮಾಡಿ ನೋಡು, ನಿನ್ ತಂದೆ. ಅವರ ವಿಷಯವಾಗಿ ಸಂದೇಹವೇ ಬೇಡ. ಅವರು ನನ್ನನ್ನು ಎಷ್ಟು ಪ್ರೀತಿಸ್ತಾರೆ ಗೊತ್ತೇ. ಆದ್ರೂ ಅತ್ತೆ ಅತ್ತೆ ಸೀತಾ, ನನ್ನ ಅತ್ತೆ ಭಾವಚಿತ್ರ ಇಲ್ಲಿಗೆ ಹೇಗೆ ಬಂತು? ಏನು, ನಿಮ್ಮ ಅತ್ತೆನಾ? ಅಲ್ಲ, ನನ್ನ ದೊಡ್ಡಮ್ಮ, ನನ್ನ ಸಾಕು ತಂದೆಯವರ ಪತ್ನಿ. ಬಹಳ ವರ್ಷಗಳ ಹಿಂದೆ ಮಗನ ಜೊತೆಯಲ್ಲಿ ಗುಡಿಗೆ ಹೋದವರು ಹಿಂದಕ್ಕೆ ಬರಲೇ ಇಲ್ಲ. ಅವರು ಜೀವಿಸಿಯೇ ಇಲ್ಲ ಅಂತ ಹೇಳು ನಂಬಿಕೆ. ಸುಳ್ಳು. ಈಕೆ ಜೀವಿಸಿದ್ದಾಳೆ. ಆ ಚಿನ್ನದ ಸರ ಕೊಟ್ಟಿದ್ದೀಕೆನೆ ಅವ್ರ ಮಗ. ಅತ್ತೆನ ವಿಚಾರಿಸದ ನಿಜಾಂಶ ತಿಳಿಯುತ್ತೆ. ನನ್ನ ಸಂದೇಹ ನಿವಾರಣೆಯಾಗುವ ಸಮಯ ಬಂದಿದೆ. ನಾನು ಬರ್ತೀನಿ ಸೀತಾ. ರಾಜು, ರಂಗಣ್ಣ, ಬಿಟ್ಟು ಬಿಡಿಪ್ಪ. ಸೀತಾ, ನೀನ್ ಮಧ್ಯೆ ಬರಬೇಡ. ಇದು ನನ್ನ ಕರ್ತವ್ಯ. ಈಗ ನಿನ್ನ ಅಪ್ಪನಲ್ಲ, ರಕ್ಷಣಾಧಿಕಾರಿ. ರಾಜು, ರಾಜು, ರಾಜು. ರಾಜುನ ರಕ್ಷಣಾಧಿಕಾರಿಗಳು ತಿರುಗಿ ಹಿಡಿದು ಬಿಟ್ರು. ರಕ್ಷಣಾಧಿಕಾರಿಗಳು ಹಿಡಿದು ಬಿಟ್ರ? ಹೌದು. ನನ್ನ ಸೇಡಿನ ಕಿಡಿ ಆರ್ತು ಅಪ್ಪನೇ ಮಗನ್ ಹಿಡಿದವನೇ. ಇದಕ್ಕಿಂತ ಸಂತೋಷ ನನಗಿನ್ನೇರ್ಬೇಕು. ನನ್ನ ಸೇಡು ಅನ್ನೋ ಪುಸ್ತಕದಾಗ ಕೊನೆ ಅಧ್ಯಾಯ, ಆಮೇಕ್ ಮಂಗಳ. ನೋಡ್ದೇನೋ ನನ್ನ ಸೇಡಿನ ಕಿಡಿ ಹೆಂಗೈತೆ ಹೆಂಗೈತೆ. ಅಯ್ಯೋ ದೇವ್ರೆ, ನನ್ ಬಿಟ್ಬಿಡಮ್ಮ. ನಾನ್ ರಾಜನ್ ನೋಡ್ಬೇಕು. ಇಲ್ಲಿಂದ ಅವ್ರು ಬಿಟ್ರಲ್ವೇ ಹೋಗೋದು. ಅವ್ರ ಕಾಲಿಗೆ ಬಿದ್ದಾದ್ರೂ ಬೇಡ್ಕೋತೀನಿ. ಆ ದುಷ್ಟ್ರಿಗೆ ಕಾರಣನೇ ಗೊತ್ತಿಲ್ಲಮ್ಮ. ಅಯ್ಯೋ, ಏನ್ ಮಾಡ್ಲಿ? ಬನ್ನಿ ಹೇಳ್ತೇನೆ. ಅಪರಾಜಿ, ಅಪರಾಜಿ, ಅಪರಾಜಿ.